ಅವಳ ಕಂಗಳಲ್ಲಿ ಹೇಳದ ಮೌನದ ಕಥೆ ಇತ್ತು. ತನ್ನ ಅಣ್ಣಂದಿರ ಪ್ರಾಣ, ಪ್ರೇಮಿಯ ಪ್ರಾಣ, ಯಾರ ಪ್ರಾಣವೂ ಹೋಗಬಾರ್ದು ಅಂತ ಪ್ರೇಮಿಯ ಬಳಿ ಇದ್ದ ಬಿಲ್ಲುಗಳನ್ನ ಅವಳು ಮುರಿದು ಬಿಟ್ಲು. ಆದ್ರೆ ಅಣ್ಣಂದಿರ ಬಾಣಕ್ಕೆ ತನ್ನ ಪ್ರೇಮಿಯನ್ನೇ ಕಳ್ಕೊಂಡ್ಳು. ಅವಳು ಪಂಜಾಬ್ನ ಸಾಹಿಬಾನ್ ಮತ್ತೆ ಅವಳ ಪ್ರೇಮಿ ಮಿರ್ಜಾ, ಇವರಿಬ್ರು ಕಸಿನ್ಸ್. ಇದು ಸುಮಾರು 16-17ನೇ ಶತಮಾನದಲ್ಲಿ ನಡೆದಿರಬಹುದಾದ ಕಥೆ. ಬಾಯಿಂದ ಬಾಯಿಗೆ ಜನಪದ ಹಾಡುಗಳ ಮೂಲಕ ಈ ಕಥೆಯನ್ನ ಹೇಳಿರೋದ್ರಿಂದ ಇಂಥದೇ ಸಮಯದಲ್ಲೇ ನಡೀತು ಅಂತ ಹೇಳಕ್ಕಾಗಲ್ಲ. ಅಂದಿನ ಅವಿಭಜಿತ ಪಂಜಾಬ್, ಇಂದಿನ ಪಾಕಿಸ್ತಾನದ ಸುತ್ತಮುತ್ತಲಿನ ಜಾಗದಲ್ಲಿ ನಡೆದಿರೋ ಕಥೆ. ಮಿರ್ಜಾ ಅನ್ನೋನು ಖರಾಲ್ ಅನ್ನೋ ಬುಡಕಟ್ಟು ಜನಾಂಗಕ್ಕೆ ಸೇರಿದವನು. ಸಾಹಿಬಾನ್ ಸಿಯಾಲ್ ಜನಾಂಗಕ್ಕೆ ಸೇರಿದವಳು. ಗಂಡು ಹೆಣ್ಣಿನ ಮದುವೆ ಅನ್ನೋದು ಆಯಾ ಜನಾಂಗದವರೇ ನಿರ್ಧರಿಸೋ ವಿಷಯ ಆಗಿತ್ತು. ಆದ್ರೆ ಮಿರ್ಜಾ ಮತ್ತು ಸಾಹಿಬಾನ್ ಒಬ್ರನ್ನೊಬ್ರು ಮೆಚ್ಕೊಂಡಿದ್ರು. ಬಿಲ್ಲುಗಾರಿಕೆಯಲ್ಲಿ ಮಿರ್ಜಾ ಬಹಳ ಚುರುಕಾಗಿದ್ದ. ವೇಗವಾಗಿ ಕುದುರೆಗಳನ್ನ ಓಡಿಸ್ತಾ ಇದ್ದ. ಅವನಂದ್ರೆ ಸಾಹಿಬಾನ್ಗೆ ಹೀರೋ. ಮಿರ್ಜಾನ ಪಾಲಿಗೆ ಅವಳೊಂದು ಮೌನದ ಕವಿತೆ. ಅವಳ ತುಟಿಗಳು ಮಾತಾಡೋದಕ್ಕೂ ಮುನ್ನ ಮಾತುಗಳನ್ನ ಅವಳ ಕಂಗಳಲ್ಲೇ ಅವನು ಕಾಣ್ತಾ ಇದ್ದ. ಸಾಹಿಬಾ ವಾಲಿ ಅಖಿಯಾನ್ ದೆ ವಿಚ್ ಚುಪ್ಪಿ ಸಿ ಅಜಬ್ ಕಹಾನಿ ದಿ. ಇದನ್ನ ಸರಿಯಾಗಿ ಹೇಳೋದೋ ಇಲ್ವೋ ಗೊತ್ತಿಲ್ಲ. ಇಂತಹ ಸಾಲುಗಳು ಪಂಜಾಬಿ ಜನಪದ ಹಾಡುಗಳಲ್ಲಿ ಬರುತ್ತೆ. ಅಂದ್ರೆ ಸಾಹಿಬಾನ್ ಕಣ್ಣಲ್ಲಿ ಒಂದು ಅಪರೂಪದ ಕಥೆ ಮೌನವಾಗಿ ಬಚ್ಚಿಟ್ಕೊಂಡಿತ್ತು ಅನ್ನೋ ಅರ್ಥ ಬರುತ್ತೆ. ಸಾಹಿಬಾನ್ ಮತ್ತು ಮಿರ್ಜಾರ ಪ್ರೇಮ ಅವರ ಜನಾಂಗಕ್ಕೆ ಗೊತ್ತಾಗಿದ್ದೇ ಅಲ್ಲಿ ತೀವ್ರ ವಿರೋಧ ಎದುರಾಯಿತು. ಮುಖ್ಯವಾಗಿ ಸಾಹಿಬಾನ್ ಅಣ್ಣಂದಿರ ಕಡೆಯಿಂದ. ಮಿರ್ಜಾನಿಗಿಂತ ಯೋಗ್ಯನಾದ ವರನನ್ನ ನಾವು ತರ್ತೀವಿ ಅಂತ ಅವರು ಪಣ ತೊಟ್ರು. ಸಾಹಿಬಾನ್ ಒಪ್ಪಿಕೊಳ್ಳದೆ ಇದ್ರು ಅವಳಿಗೆ ಇನ್ನೊಂದು ಮದುವೆ ಗೊತ್ತು ಮಾಡಿದ್ರು. ನನ್ನನ್ನ ಹೇಗಾದ್ರೂ ಇಲ್ಲಿಂದ ಪಾರು ಮಾಡು, ನಿನ್ ಜೊತೆ ಕರ್ಕೊಂಡು ಹೋಗು ಅಂತ ಮಿರ್ಜಾಗೆ ಹೇಳಿ ಕಳಿಸಿದ್ಲು. ಸುದ್ದಿ ತಿಳಿದ ತಕ್ಷಣವೇ ಮಿರ್ಜಾ ಸಾಹಿಬಾನ್ ಬಳಿ ಬರ್ತಾನೆ. ತನ್ನ ಕುದುರೆ ಮೇಲೆ ಮಿರ್ಜಾಳನ್ನ ಕೂರಿಸ್ಕೊಂಡು ಹೊರಟು ಹೋಗ್ತಾನೆ. ಇಬ್ರು ಓಡಿ ಹೋಗಿ ಮದುವೆ ಮಾಡ್ಕೊಳ್ಳೋ ಯೋಚನೆಯಲ್ಲಿದ್ರು. ಆದ್ರೆ ಸಾಹಿಬಾನ್ಗೆ ಒಳಗಿಂದ ಏನೋ ಆತಂಕ. ಅಣ್ಣಂದ್ರು ಈಗ ನನ್ನನ್ನ ಹುಡ್ಕೊಂಡು ಬಂದೇ ಬರ್ತಾರೆ. ಮಿರ್ಜಾ ಬಾಣ ಇಟ್ರೆ ಗುರಿ ತಪ್ಪೋದೇ ಇಲ್ಲ. ನನ್ನ ಅಣ್ಣಂದ್ರಿಗೇನಾದ್ರೂ ಆದ್ರೆ ಇಲ್ಲಿ ಯಾರ ಪ್ರಾಣನೂ ಹೋಗೋದು ಬೇಡ ಅಂತ ಅವನ ಹತ್ರ ಇದ್ದ ಬಾಣಗಳನ್ನ ಮುರಿದು ಹಾಕಿದ್ಲು. ಆದ್ರೆ ಅದು ಅವನಿಗೆ ಅಪಾಯ ಆಯ್ತು. ಅವಳು ಊಹಿಸಿದ ಹಾಗೆ ಅಣ್ಣಂದ್ರು ಓಡಿ ಹೋಗ್ತಿರೋ ಪ್ರೇಮಿಗಳನ್ನ ಅಟ್ಟಿಸ್ಕೊಂಡು ಬಂದ್ರು. ಮಿರ್ಜಾನ ಮೇಲೆ ಅಟ್ಯಾಕ್ ಮಾಡಿದ್ರು. ಕೈಯಲ್ಲಿ ಯಾವ ಆಯುಧವೂ ಇಲ್ಲದೆ ಮಿರ್ಜಾ ಆದಷ್ಟು ಹೋರಾಡ್ದ. ಆದ್ರೆ ಸಾಹಿಬಾನ್ಲ ಅಣ್ಣಂದಿರ ಆಕ್ರಮಣಕ್ಕೆ ಬಲಿಯಾಗಿ ಸತ್ತೇ ಹೋದ. ಸಾಹಿಬಾನ್ ಮಾಡಿದ್ದ ಜಾಗರೂಕತೆಯೇ ಅವನಿಗೆ ಅಪಾಯ ತಂದ್ಬಿಡ್ತು. ಅವನನ್ನ ಕಳ್ಕೊಂಡ ಸಾಹಿಬಾನ್ಗೆ ಬದುಕೋ ಯಾವ ಆಸೆನೂ ಉಳಿದಿರ್ಲಿಲ್ಲ. ತಾನೆಂತಹ ಮೂರ್ಖ ಕೆಲಸ ಮಾಡ್ದೆ ಅಂತ ಆಮೇಲೆ ಅವಳಿಗೆ ಅರ್ಥ ಆಯ್ತು. ಅವನಿಲ್ದೆ ತಾನೂ ಇರಲ್ಲ ಅಂತ ಅಲ್ಲೇ ಪ್ರಾಣ ಕಳ್ಕೊಂಡ್ಲು. ನಮ್ಮ ನಿರ್ಧಾರಗಳು ನಮ್ಮ ಡೆಸ್ಟಿನಿಯನ್ನ ನಿರ್ಧಾರ ಮಾಡುತ್ತೆ ಅಂತ ಇಂತಹ ಸಂದರ್ಭ ಕೇಳ್ದಾಗೆಲ್ಲ ಅನ್ಸತ್ತೆ. ಸಾಹಿಬಾನ್ ಮಿರ್ಜಾನ ಬಾಣಗಳನ್ನ ಮುರಿದು ಹಾಕದೇ ಇದ್ದಿದ್ರೆ ಅವನು ಬದುಕಿ ಉಳಿತಾ ಇದ್ನೋ ಏನೋ ಗೊತ್ತಿಲ್ಲ. ಇದೆಲ್ಲ ಆಗೋಗಿದೆ. ಪ್ರೇಮಿಗಳಿಬ್ರು ಕಥೆಯಾಗಿ ಜನಪದ ಗೀತೆಗಳಲ್ಲಿ ಮಾತ್ರ ಉಳಿದಿದ್ದಾರೆ. ಇವರ ಕಥೆ ಜಾನಪದ ಗೀತೆಯಾಗಿ ಉಳಿದಿದೆ. ಹಾಗೆ ಹಲವು ಸಾಹಿತ್ಯ ಪ್ರಕಾರಗಳಲ್ಲಿ, ಸಿನಿಮಾ ಗೀತೆಗಳಲ್ಲಿ ಇವರ ಹೆಸರುಗಳನ್ನ, ಕಥೆಯನ್ನ ಬಳಸಿದ್ದಾರೆ. 1929ರಲ್ಲಿ ಮಿರ್ಜಾ ಸಾಹಿಬಾನ್ ಅನ್ನೋ ಹೆಸರಲ್ಲೇ ಮೂಕಿ ಚಿತ್ರ ಬಂದಿದೆ. 1947ರಲ್ಲಿ ಮತ್ತೆ ನೂರ್ ಜಹಾನ್ ಅಭಿನಯದ ಮಿರ್ಜಾ ಸಾಹಿಬಾನ್ ಹೆಸರಲ್ಲಿ ಮತ್ತೊಂದು ಸಿನಿಮಾ ಕೂಡ ಬಂದಿದೆ. ಸಾಹಿತ್ಯ, ಕಾವ್ಯ ಪ್ರಕಾರಗಳಲ್ಲೂ ಅಗಾಧವಾಗಿ ಇವರ ಕಥೆನ ಬಳಸಿದ್ದಾರೆ. ಮುಖ್ಯವಾಗಿ ಸಾಹಿಬಾನ್ಲ ನಡೆಯನ್ನ ಅರ್ಥ ಮಾಡ್ಕೊಳ್ಳೋದಿಕ್ಕೆ ನೋಡಿದ್ದಾರೆ. ಅಣ್ಣಂದ್ರು ಮದುವೆ ಮಾಡ್ಸೋಕೆ ಹೊರಟಾಗ ಪ್ರೇಮಿಯನ್ನ ಕೂಗಿದ್ಲು. ಅವನ ಜೊತೆ ಹೊರಟಾಗ ಭಯ ಆಗಿ ಅವನ ಹತ್ರ ಇದ್ದ ಬಾಣಗಳನ್ನ ಮುರಿದು ಹಾಕಿದ್ಲು. ಅವಳನ್ನ ಹೇಡಿ ಅನ್ಬೇಕಾ, ಮುಗ್ಧಳು ಅನ್ಬೇಕಾ, ಈ ಥರ ಕಥೆಯ ಒಳಗೆ ಇನ್ನಷ್ಟು ಇಳಿದು ನೋಡೋ ಪ್ರಯತ್ನಗಳಾಗಿದೆ. ಇತ್ತೀಚಿನ 2022ರ ಜೆರ್ಸಿ ಅನ್ನೋ ಸಿನಿಮಾದಲ್ಲೂ ಕೂಡ ಇವರ ರೆಫರೆನ್ಸ್ ಬರುತ್ತೆ. ಆ ಸಿನಿಮಾದ ಮೈಯಾ ಮೇನು ಯಾದ್ ಆವೆ ಅನ್ನೋ ಹಾಡಲ್ಲಿ ನೀನ್ ನನ್ನ ಸಾಹಿಬಾನ್, ನಾನ್ ನಿನ್ನ ಮಿರ್ಜಾ ಅನ್ನೋ ಸಾಲ್ ಬರುತ್ತೆ. ಯಾವುದೋ 16ನೇ ಶತಮಾನದ ಕಥೆ ಅಂತ ನಂಬಿದ್ದು ಆಧುನಿಕ ಸಿನಿಮಾ ಹಾಡುಗಳವರೆಗೂ ಪ್ರಭಾವ ಬೀರಿದೆ ಅನ್ನೋದೇ ಆ ಕಥೆ ಟೈಮ್ಲೆಸ್ ಅನ್ನೋದನ್ನ ತೋರ್ಸತ್ತೆ. ಆದ್ರೆ ಈ ಪ್ರೇಮ ಕಥೆಗಳೆಲ್ಲ ಯಾಕೆ ಹೀಗೆ? ಇಂಕ್ನಲ್ಲಿ ಅಲ್ಲ, ಒಂದೋ ರಕ್ತದಲ್ಲಿ ಇಲ್ಲ ಕಣ್ಣೀರಲ್ಲಿ ಬರೆದ ಹಾಗಿರುತ್ತೆ.
ಅಲ್ವಾ? ಇಂಥದ್ದೇ ಇನ್ನೊಂದು ಕತೆ ಕೂಡ ಪಂಜಾಬ್ ಜನಪದದಲ್ಲಿ ಸಿಗತ್ತೆ, ಹೀರ್ ಮತ್ತು ರಾಂಜಾ ಕತೆ. ಅವರ ಕಥೆ ಕೂಡ ಟೇಲ್ಸ್ ವಿತ್ ರಶ್ಮಿ ಚಾನಲ್ನಲ್ಲಿ ಹೇಳಿದ್ದೀನಿ. ಅಕಸ್ಮಾತ್ ಕೇಳಿಲ್ಲ ಅಂದ್ರೆ ಹೀರ್ ರಾಂಜಾ ಕತೆನ ಕೂಡ ಕೇಳಿ. ಮಿರ್ಜಾ ಸಾಹಿಬಾನ್ ಕತೆ ಹೇಗನ್ನಿಸ್ತು ಅನ್ನೋದನ್ನ ಹಂಚ್ಕೊಳ್ಳಿ. ಹಾಗೆ ಟೇಲ್ಸ್ ವಿತ್ ರಶ್ಮಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ಟೈಮ್ಲೆಸ್ ಕಥೆಗಳ ಬಗ್ಗೆ ಮಾತಾಡೋಣ.